ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಈ ವಿಡಿಯೋನ ಮ್ಯೂಟಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬಿಕಾಸ್ ಬಾಲು ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಾಯಿದ್ರು, ಹಾಗಾಗಿ ಈ ಥರ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಹೊಸಬರೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ನ ಲೈವ್ ಮಾಡಿ ಹಾಗೂ ನಿಮ್ಮ ಕಮೆಂಟ್ಸ್ನ ನಮ್ಮ ಜೊತೆ ಶೇರ್ ಮಾಡಿ. ಇವತ್ತು ನಾನು ಬೆಳಗ್ಗೆ ಅಂದರೆ ದೀಪಾವಳಿ ದಿನ ಬೆಳಗ್ಗೆ 2ನೇ ತಾರೀಕು ಬೆಳಗ್ಗೆ ಒಂದು 9 ಹಾಗೆ ಮೈಸೂರಿಂದ ಹೊರಡ್ತಾ ಇದ್ದೀನಿ ಹಾಸನ್ಗೆ. ನಮ್ಮ ತಾಯಿ ಮನೆ ಇರೋದು ಹಾಸನಲ್ಲಿ. ಇದು ನಮ್ಮ ಮೊದಲನೆಯ ದೀಪಾವಳಿ. ನಮ್ಮ ತಂದೆ ತೀರೋಗಿ 1 ವರ್ಷ ಆಯಿತು. ಸೊ ಅವ್ರಿಗೋಸ್ಕರ ಮೊದಲನೇ ಎಡೆ ಇಡ್ತಾ ಇದ್ದೀವಿ. ತುಂಬ ಬೇಜಾರಾಗುತ್ತೆ. ತುಂಬ ಖುಷಿಯಾಗಿದ್ದಂತಹ ನಮ್ಮ ತಂದೆ ಇವತ್ತು ನಮ್ಮ ಜೊತೆ ಇಲ್ಲ ಅನ್ನೋದು. ಸೊ ಮೈಸೂರಿಂದ ನಾನು ಮತ್ತು ಬಾಲು ಆ್ಯಂಡ್ ನನ್ನ ಚಿಕ್ಕ ಮಗ ಹೊರಟಿದ್ದೀವಿ. ನನ್ನ 2ನೇ ಮಗ ಕಾರಲ್ಲಿ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಅವ್ರ ಅಪ್ಪ ಸಾಂಗ್ ಪ್ಲೇ ಮಾಡಿದ್ರು ಅಂದ್ಬಿಟ್ಟು ಮಮ್ಮ ನೀವು ಡ್ಯಾನ್ಸ್ ಮಾಡಿ ಅಂತ ಹೇಳ್ತಾ ಇದ್ದ. ಸೊ ಈ ಸಾಂಗು ನಾನು ಲಾಸ್ಟ್ ಇಯರು ನನ್ನ ಮಗನ ಸ್ಕೂಲಲ್ಲಿ ಡ್ಯಾನ್ಸ್ ಮಾಡಿದ್ವಿ. ಸೊ ಹಾಗಾಗಿ ಒಂಥರ ಏನೋ ಸ್ಪೆಷಲ್ ಕನೆಕ್ಷನ್ ಈ ಸಾಂಗ್ ಜೊತೆಗೆ. ನಾನು ಚೆನ್ನಾಗಿ ಆಡಲ್ಲ ಏನು, ಸೊ ಬೇರ್ ಮಾಡಿ ಆ್ಯಂಡ್ 1-2 ಲೈನ್ ಹಾಡ್ಕೊಂಡು ನಾವು ಕೂಡ ಟ್ರಾವೆಲಿಂಗಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ನಾವು ಹೋಗ್ತಾ ಇದ್ದದ್ದು ಬಿಳಿಕೆರೆ ರೂಟ್, ಅಂದರೆ ಹಾಸನಿಗಲ್ವಾ. ಅಲ್ಲಿ ತುಂಬ ನರ್ಸರಿಗಳಿದೆ. ನಿಮ್ಗೇನಾದರೂ ಗಿಡಗಳು ಬೇಕು ಅಂದರೆ ಆ ಲೈನಲ್ಲಿ 2 ನರ್ಸರಿ ಇದೆ. ಒಂದು ಡೆಕ್ಕನ್ ನರ್ಸರಿ, ಇನ್ನೊಂದು ನನಗೆ ನೇಮ್ ಮರ್ತೋಗಿದೆ. ನಾನು 2 ನರ್ಸರಿಗಳಲ್ಲಿ ಪ್ಲ್ಯಾಂಟ್ನ ಪರ್ಚೇಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಪ್ಲ್ಯಾಂಟ್ಸು. ನೀವು ಕೂಡ ಹೋಗಿ ಬೇಕು ಅಂದರೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಬಲ್ಕಲ್ಲಿ ತೊಗೊಳ್ತೀನಿ ಅಂದರೆ ಎಲ್ಲ ಥರದ ಹಣ್ಣು ಗಿಡ ಆ್ಯಂಡ್ ಮರಗಳು ಯಾವುದೆಲ್ಲ ಬೇಕು ಅಲ್ಲಿ ನಿಮಗೆ ಸಿಗುತ್ತೆ. ನನ್ನ ಚಿಕ್ಕ ಮಗ ಅವ್ರ ಅಪ್ಪನ ಜೊತೆ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಳ್ತಾನೆ, ಇಲ್ಲಾಂದರೆ ಪಕ್ಕದಲ್ಲಿ ಕೂರ್ತಾನೆ. ಯಾವಾಗಲಾದರೂ ಬೋರ್ ಆಯಿತು ಅಂದರೆ ಓಕೆ ಅಂತ ಬರ್ತಾನೆ ನನ್ನ ಹತ್ರ. ಓಹೋ, ನಮ್ಮಮ್ಮ ನಂದು ವೀಡಿಯೋ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಮುಖ ಈ ಥರ ಮಾಡ್ಕೊಳ್ತಾ ಇದ್ದಾನೆ. ಇದು ನಾನು ಹೇಳಿದ್ದು ಡೆಕ್ಕನ್ ನರ್ಸರಿ. ಸರಿಯಾಗಿ ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ. ಆ್ಯಂಡ್ ನಾವು ಮೈಸೂರಿಂದ ಹಾಸನ್ಗೆ ಹೋಗಬೇಕಾದ್ರೆ ಏನು ಬ್ಯೂಟಿ ಅಂದರೆ ಎಷ್ಟೊಂದು ಸೇತುವೆಗಳು ಸಿಗುತ್ತೆ, ಎಷ್ಟೋ ಈ ಥರ ಪ್ರದೇಶಗಳು ಸಿಗುತ್ತೆ. ಇನ್ ದ ಸೆನ್ಸ್ ಎಲ್ಲಿ ಭತ್ತ ಅದೆಲ್ಲ ಬೆಳೆದಿದ್ದಾರೆ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿದಾಗ. ತುಂಬ ಗ್ರೀನರಿ ಇರುತ್ತೆ. ಇದು ನನ್ನ ಹಸ್ಬೆಂಡ್ ಹೇಳಿದ್ರು ಹಾಸನ ಹತ್ರ ಹೊಳೆನರಸೀಪುರದ ಹತ್ರ ಯಾವುದೋ ಒಂದು ಹೋಟೆಲ್ ಓಪನ್ ಆಗಿದೆ ಅಂತ. ಹಾಗಾಗಿ ಅದನ್ನು ಕೂಡ ಸರಿಯಾಗಿ ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ. ಫೈನಲಿ ನಾವು ಹಾಸನ ತಲುಪಿದ್ವಿ. ಸೊ ಹಾಸನ ನಮ್ಮೂರು ಅಂದಾಗಲೇ ಏನೋ ಒಂಥರ ಪ್ರೀತಿ ಹಬ್ಬ ಅಂತ ಅನಿಸುತ್ತೆ. ಅದು ತವ್ರ ಮನೆ ಆಗಿರಲಿ ಅಥವಾ ನಾವು ಹುಟ್ಟಿದ ಊರಾಗಲಿ, ಯಾವಾಗಲೇ ನಾವು ಹುಟ್ಟಿದ ಊರಿಗೆ ವಾಪಸ್ ಬಂದಾಗ ಅದರಲ್ಲಿ ಆಗೋವಂಥ ಖುಷಿನೇ ಬೇರೆ ಅಲ್ವಾ. ಸೊ ಫೈನಲಿ ನಾವು ಹಾಸನ ರೀಚ್ ಆದ್ವಿ. ಇನ್ನೇನು ಇಲ್ಲಿ ಹಾಸನಾಂಬ ದೇವಸ್ಥಾನಕ್ಕೆ ಎಲ್ಲ ಕಡೆಯಿಂದ ಜನ ಬರ್ತಾ ಇದ್ದಾರಲ್ವ. ಸೊ ಹಾಗಾಗಿ ಈ ಚನ್ನಪಟ್ಟಣ ಸರ್ಕಲ್ ಯಾವಾಗಲೂ ಬ್ಯುಸಿ ಆಗಿರುತ್ತೆ. ಇನ್ನು ಎಲ್ಲಿ ನೋಡಿ ಎಷ್ಟು ರಶ್ ಇದೆ ಅಂತ ಅಂದರೆ ಇಲ್ಲೊಂದು ನಂಗೆ ಗೊತ್ತಿಲ್ಲ ಯಾಕೆ ಇಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ ಅಂತ. ಈ ಸರ್ಕಲ್ ಇಂಪಾರ್ಟೆಂಟಾಗಿ ಅವರು ಒಂದು ಏನೋ ಸಿಗ್ನಲ್ ಲೈಟ್ಸ್ ಇಲ್ಲ ಇಲ್ಲಿ. ಯಾಕಂದರೆ ಆ ಕಡೆಯಿಂದನೂ ಬರ್ತಾರೆ, 4 ದಿಕ್ಕಿಂದ ವೆಹಿಕಲ್ಸ್ ಬರ್ತಾರೆ. ಈಗೇನೋ ಪೊಲೀಸ್ ಇದ್ದಾರೆ ಯಾಕಂದರೆ ಹಾಸನಾಂಬ ಜಾತ್ರೆ ನಡೀತಾ ಇದೆ ಅಂತ. ಅದರ್ವೈಸ್ ಇಲ್ಲಿ ಯಾವುದೇ ಸಿಗ್ನಲ್ಸ್ ಇಲ್ಲ, ಏನೂ ಇಲ್ಲ. 4 ದಿಕ್ಕಿಂದನೂ ವೆಹಿಕಲ್ಸ್ ಬರುತ್ತೆ. ವೆರಿ ವೆರಿ ಡೇಂಜರಸ್ ಸ್ಪಾಟ್ ಅಂತ ಹೇಳ್ಬೋದು. ಸೊ ಐ ರಿಯಲಿ ರಿಕ್ವೆಸ್ಟ್, ಇದನ್ನು ನೋಡ್ತಾ ಇದ್ರೆ ಯಾರಾದರೂ ಹಾಸನ ಜನತೆಯ ಯಾವುದಾದ್ರೂ ಮೇಯ್ನ್ ಇಂಪಾರ್ಟೆಂಟ್ ಆಗಿರುವಂಥ ವ್ಯಕ್ತಿಗಳು ನೋಡಿದ್ರೆ ದಯವಿಟ್ಟು ಈ ಸರ್ಕಲ್ಗೆ ಒಂದು ಸಿಗ್ನಲ್, ನೀವು ಟ್ರಾಫಿಕ್ ಸಿಗ್ನಲ್ನ ಹಾಕಲೇಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾಕಂದರೆ ನಾನು ನೋಡಿದ್ದೀನಿ ಎಷ್ಟೊಂದು ಸರಿ ಇಲ್ಲಿ ಆಕ್ಸಿಡೆಂಟ್ ಆಗಿರೋದು ಕೂಡ. ಸೊ ಫೈನಲಿ ನಾವು ಮನೆಗೆ ರೀಚ್ ಆದ್ವಿ. ಇದು ನಮ್ಮ ತಂದೆ ಫೋಟೋ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಬಿಕಾಸ್ ಹಿಂದಗಡೆಯಿಂದ ಬೆಳಕು ಬರ್ತಾ ಇರೋದ್ರಿಂದ. ನಾವು ಹೋಗೋ ಅಷ್ಟರೊಳಗಡೆ ಎಲ್ಲವನ್ನು ರೆಡಿ ಮಾಡಿದ್ರು ಆಲ್ರೆಡಿ. ಸೊ ಈ ಎಡೆ ಗಿಡಕ್ಕೂ ಕೂಡ ಇದು ನಮ್ಮ ಅಜ್ಜಿ ಮುತ್ತಜ್ಜಿಯರು ನೋಡಿ ನಾವು ಈ ಥರ ಎಡೆ ಇಡ್ತೀವಿ. ನಾನಿಬ್ಬರು ಮಕ್ಕಳು ನಿಂತ್ಕೊಂಡು ಅವ್ರ ತಾತನಿಗೋಸ್ಕರ ಎಡೆ ಇಡ್ತಾ ಇದ್ದಾರೆ. ಮನಸ್ಸಿಗೆ ತುಂಬ ಪೇಯ್ನ್ ಆಯಿತು. ಯಾಕಂದರೆ ಹೋದ ವರ್ಷ ಇದ್ದಂಥ ನಮ್ಮ ತಂದೆ ಈ ವರ್ಷ ಇಲ್ಲ ಅಂತ. ಜೀವನ ಎಷ್ಟು ಅನ್ಪ್ರೆಡಿಕ್ಟಬಲ್ ಅಲ್ವಾ. ಯಾರು ಯಾವ ಕ್ಷಣದಲ್ಲಿ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅನ್ನೋದೇ ಗೊತ್ತಿಲ್ಲ. ಇರೋ ಅಷ್ಟು ದಿನ ನೆಮ್ಮದಿಯಾಗಿರಬೇಕು. ಆದರೆ ಮನುಷ್ಯನಿಗೆ ಅದೇ ಕಷ್ಟ, ಇರೋ ಅಷ್ಟು ದಿನ ನೆಮ್ಮದಿಯಾಗಿರೋಕ್ಕೆ ಆಗೋದಿಲ್ಲ. ಸೊ ನಮ್ಮನೆಯಲ್ಲೂ ದೀಪಾವಳಿ ಸಾಮಾನ್ಯವಾಗಿ ಜೋರಾಗೆ ಮಾಡ್ತೀವಿ. ಸೊ ನಮ್ಮಮ್ಮ ಎಲ್ಲ ಸೇರಿ, ನಂದಿನಿ ಎಲ್ಲ ಸೇರಿ ಈ ದೀಪಗಳನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ಸೊ ದಟ್ ಎಲ್ಲ ದೀಪಗಳನ್ನ ರಾತ್ರಿ ಆದ ತಕ್ಷಣ ಹೊರಗಡೆ ಹಚ್ಚೋಣ ಅಂತ ಹೇಳಿ. ಮನೆ ಒಳಗಡೆನೂ ಕೂಡ ನನ್ನ ಕಸಿನ್ ಕಾರ್ತಿಕ್ ಎಲ್ಲವನ್ನು ಲೈಟ್ಸ್ನ ಹಾಕಿ ಚೆಕ್ ಮಾಡ್ತಾ ಇದ್ದ. ನನ್ನ ಮಕ್ಕಳಿಗಂತೂ ಈ ಪಟಾಕಿಗಳು ಅಂದರೆ ಸ್ವಲ್ಪ ಎಕ್ಸೈಟೆಡ್ ಆಗಿರ್ತಾರೆ ಯಾವಾಗಲೂ ಕೂಡ.
ನನ್ನ ಚಿಕ್ಕ ಮಗ ನಮ್ಮ ತಾಯಿ ಹತ್ರ ಗನ್ ತೊಗೊಂಡು ಹೋಗ್ತಾ ಇದ್ದಾನೆ, ನಾನು ನಿಮ್ಮನ್ನು ಶೂಟ್ ಮಾಡ್ತೀನಿ ಅಂತ. ಸೊ ನಾವು ಹಚ್ಚಿಟ್ಟು ದೀಪಗಳನ್ನೆಲ್ಲ ಹೊರಗಡೆ ಒಂದೊಂದಾಗಿ ಜೋಡಿಸೋಣ ಅಂತ ನಾನು ಜೋಡಿಸ್ತಾ ಇದ್ದೆ. ಈ ಡ್ರೆಸ್ನ ನಾನು ಐ ಥಿಂಕ್ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ರೀಸೆಂಟಾಗಿ ತೊಗೊಂಡಿದ್ದು. ಬಿಗ್ ಬಿಲಿಯನಿಯನ್ ಡೇ ಅಥವಾ ಸೇಲ್ ನಡಿಬೇಕಾದ್ರೆ ₹500+ ಸಿಕ್ಕಿತ್ತು. ನಿಮ್ಗೆ ಯಾರಿಗಾದ್ರೂ ಲಿಂಕ್ ಬೇಕು ಅಂದರೆ ಹೇಳಿ, ನಾನು ಲಿಂಕ್ ಶೇರ್ ಮಾಡ್ತೀನಿ. ನಾನು ಕೂಡ ದೀಪಗಳನ್ನ ಅರೇಂಜ್ ಮಾಡಿ ಕೆಲವೊಂದು ಫೋಟೋ ವೀಡಿಯೋಗಳನ್ನ ತಗೊಂಡೆ. ಆ್ಯಂಡ್ ಈ ದೀಪಾವಳಿ ಕೂಡ ಅಷ್ಟೇ ನನಗೆ ಸ್ಪೆಷಲಾಗಿ ಎಕ್ಸೈಟಿಂಗ್ ಆಗಿರಲಿಲ್ಲ. ಬಿಕಾಸ್ ನಾವು ಬರಬೇಕಾದ್ರೆ ಒಂದು ಸಾವಿನ ಸುದ್ದಿ ಕೇಳಿದ್ವಿ. ನನ್ನ ಹಸ್ಬೆಂಡ್ ಅವರ ಅಕ್ಕನ ಅತ್ತೆ ತೀರೋಗ್ಬಿಟ್ಟಿದ್ರು. ಸೊ ನಾವು ಕೂಡ ಅಲ್ಲಿಗೆ ಹೋಗಬೇಕು ಅನ್ನೋ ಅರ್ಜೆಂಟ್ ಇತ್ತು. ಸೊ ಓಕೆ ಅಂತ ಏನೋ ಒಂದು ಹೋಗಬೇಕಲ್ಲ ಅನ್ನೋ ಒಂದು ಕಾರಣಕ್ಕೆ ಮಾಡ್ತಾಯಿದ್ದೀನಿ. ಎಲ್ಲರೂ ಮುಂಚೆ ಹೋಗಿದ್ದಾರೆ ಆಲ್ರೆಡಿ. ನಾನು ಮಕ್ಕಳು ಕರ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾನು ಇಲ್ಲೇ ಇದ್ದೀನಿ. ಆ್ಯಂಡ್ ನಾನು ಈ ಡ್ರೆಸ್ನ ನಿಮಗೋಸ್ಕರ ತೋರಿಸಿದೆ ಫುಲ್ ಹೇಗಿದೆ ಅಂತ. ಇದಾದಮೇಲೆ ಎಲ್ಲರೂ ತುಂಬ ಎಕ್ಸೈಟಿಂಗ್ ಆಗಿದ್ರು ಪಟಾಕಿ ಹೊಡಿಯೋಣ ಅಂತ. ಎಲ್ಲ ಹೋದ್ವಿ ಪಟಾಕಿ ಹೊಡಿಯೋಕ್ಕೆ. ಸಾರಿ, ಆ್ಯಕ್ಚುಲಿ ನನಗೆ ಶೀತ ಆಗಿದೆ, ಹಾಗಾಗಿ ಈ ವಾಯ್ಸ್ ಈ ಥರ ಬರ್ತಾ ಇದೆ. ಸೊ ನಮ್ಮನೇಲೂ ಕೂಡ ಅದೇನೋ ಶಾರ್ಟ್ಸ್ ಅಂತ, ಮತ್ತು ಕೆಲವೊಂದು ನಾನು ಹೇಳಿದ್ದೆ ತುಂಬ ಸೌಂಡ್ ಬರುವಂಥ ಪಟಾಕಿಗಳು ಬೇಡ. ಸೊ ಹಾಗಾಗಿ ಸ್ವಲ್ಪ ಇತಿಮಿತಿಯಾಗೇ ಇರಲಿ ಸೌಂಡ್ ಇರೋದು ಅಂತ. ಆದರೂ ಕೆಲವೊಂದು ಅಟಮ್ ಬಾಂಬ್ಸು ಅದು ಇದು ಎಲ್ಲನೂ ತೊಗೊಂಡು ಬಂದಿದ್ರು. ಇದು ಏನೋ ಶಾರ್ಟ್ಸ್ ಅಂತಾರಲ್ವ, ಅದು ಮೇಲೋಗಿ ಬಡ್ ಅನ್ನುತ್ತೆ, ಫ್ಲವರ್ ಥರ ಎಲ್ಲ ಅರಳುತ್ತಲ್ಲ ಆ ಪಟಾಕಿ. ಆ್ಯಂಡ್ ಕೆಲವೊಂದು ಸೂಸ್ರು ಬತ್ತಿಗಳು. ಆಮೇಲೆ ಮಕ್ಕಳಿದಾರಲ್ವ, ಹಾಗಾಗಿ ಇವರೆಲ್ಲರೂ ಪಟಾಕಿ ಹೊಡೆದ್ರು. ಸ್ವಲ್ಪ ನನ್ನ ಮಗನೇ ಕೈ ಸುಟ್ಕೊಂಡಿದ್ದೆ ಆ್ಯಕ್ಚುಲಿ. ಏನು ಅಂದರೆ ಅಲ್ಲಿ ಹೂಕುಂಡ ಚೆನ್ನಾಗಿ ಬಂತು, ಅದಾದಮೇಲೆ ಕೊನೆಗೆ ಡಬ್ ಬಂದುಬಿಡ್ತು. ಹತ್ರ ನಿಂತಿದ್ದ ಅಲ್ವಾ, ಅದೊಂದು ಸ್ವಲ್ಪ ಕೈಗೆ ತಾಕ್ತು ಆ್ಯಕ್ಚುಲಿ. ಸೊ ಮಕ್ಕಳು ಕೂಡ ತುಂಬ ಕೇರ್ಫುಲ್ ಆಗಿರಬೇಕು. ನನ್ನ ಮಗ ಅಂತೂ ತುಂಬ ಹೆದರ್ಕೊಂಡು, ಅಮ್ಮ ಇದು ಭಯ ನನಗೆ ತುಂಬ ಸೌಂಡ್ ಅಂತ ಹೆದರ್ಕೊಂಡಿದ್ದ. ನಮ್ಮಮ್ಮ ಎಲ್ಲರೂ ಅಲ್ಲಿ ನಿಂತು ನೋಡ್ತಾಯಿದ್ರು. ನಾವು ಕೂಡ ನಮ್ಮದು ನಂದಿನಿ ಎಲ್ಲರೂ ನಿಂತು ನೋಡ್ತಾ ಇದ್ವಿ. ನಾವು ಒಳಗಡೆ ಇದರೊಳಗಡೆ ಪೋಟಿಯೋದಲ್ಲಿ ನಿಂತಿದ್ವಿ. ಇವರೆಲ್ಲರೂ ಹಚ್ತಾಯಿದ್ರು. ಒಬ್ಬೊಬ್ಬರಾಗಿ ಒಂದೊಂದು ಅವ್ರಿಗೆ ಏನು ಇಷ್ಟ ಬರುತ್ತೆ ಅದನ್ನು ಹಚ್ತಾಯಿದ್ವಿ. ನಾನು ಕೂಡ ಹಚ್ಚಿದೆ. ಅದೇನಷ್ಟು ಎಕ್ಸೈಟಿಂಗ್ ಆಗಿ ಬರಲಿಲ್ಲ. ನಂದಿನಿ ನಮ್ಮಮ್ಮ ನನ್ನ ತಮ್ಮ ಹಚ್ಚಿದ್ದು ಮಾತ್ರ ಚೆನ್ನಾಗಿ ಬಂದಿತ್ತು. ನಮ್ಮದೆಲ್ಲರದು ಚೆನ್ನಾಗೇ ಬಂದಿರಲಿಲ್ಲ. ಸರಿ ಬಿಡಪ್ಪ ಅಂದ್ಬಿಟ್ಟು ನಾವು ಕೂಡ ಒಂದೊಂದಾಗಿ ಹಚ್ಚುತ್ತಿದ್ವಿ. ಸೊ ಎಲ್ಲರೂ ಸೇರಿ ಒಂದು ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಹಚ್ತಾಯಿದ್ವಿ, ಫೋಟೋ ತೊಗೊಳ್ತಾಯಿದ್ವಿ. ವಿ ಶುಡ್ ಕ್ರಿಯೇಟ್ ಮೆಮೊರೀಸ್ ಅಲ್ವಾ. ಇದನ್ನು ನೋಡಿದಾಗ ಮತ್ತೆ ಖುಷಿ ಆಗುತ್ತೆ ಮುಂದೆ, ಓಕೆ ನಾವು ಈ ಥರ ಮಾಡಿದ್ವಿ, ಎಷ್ಟು ಚೆನ್ನಾಗಿತ್ತಲ್ವಾ ಅಂತ. ಹಾಗಾಗಿ ಈ ನಾವೇನು ಮೆಮೊರೀಸ್ನ ಕ್ರಿಯೇಟ್ ಮಾಡ್ತೀವಿ ಅದು ಕೂಡ ನಮ್ಮ ಬಾಂಧವ್ಯಗಳನ್ನ ಗಟ್ಟಿಯಾಗಿಡುತ್ತೆ ಅನ್ನೋದು ಒಂದು ನನ್ನ ಬಲವಾದ ನಂಬಿಕೆ. ಸೊ ನೀವೇನಂತೀರ? ಎಲ್ಲರೂ ದೀಪಾವಳಿನ ಸಂತೋಷವಾಗಿ ಆಚರಿಸ್ತಾ ಇದ್ವಿ. ನಾನು ಕೂಡ ಕೆಲವೊಂದು ಕ್ಲಿಪ್ಪಿಂಗ್ ತೊಗೊಂಡೆ, ಯಾರೆಲ್ಲ ಏನೇನು ಹಚ್ಚಿದ್ರು, ಏನು ಮಾಡಿದ್ವಿ, ಏನೆಲ್ಲ ಪಟಾಕಿಗಳನ್ನ ಇಟ್ವಿ ಅಂತ. ಇದು ಕೂಡ ತುಂಬ ಡೇಂಜರಸ್ ಇದೆ ರೀ. ನೆಲದ ಮೇಲೆ ಆಡೋ ಚಕ್ರ ಥರ ತಿರುಗುತ್ತಲ್ವ, ಅದು ಕೂಡ ತುಂಬ ಫೇಕ್ ಪಟಾಕಿಗಳು ಬರ್ತಾಯಿದೆ ಅಂತ ನನ್ನ ಅಭಿಪ್ರಾಯ. ಎಷ್ಟೊಂದು ಚೆನ್ನಾಗಿ ಹೊಡಿಯಲ್ಲ, ಇಲ್ಲಾಂದರೆ ಬಡ್ ಅಂದ್ಬಿಡುತ್ತೆ. ಏನೋ ಒಂಥರ ವಿಚಿತ್ರವಾಗಿತ್ತು ಪಟಾಕಿಗಳು ಅಂತ ಅನ್ನಿಸ್ತಪ್ಪ ನನಗಂತೂ. ಇಲ್ಲಿ ನಾನು, ನಂದಿನಿಯವರಮ್ಮ, ನನ್ನ ಚಿಕ್ಕ ಮಗ, ನಮ್ಮಮ್ಮ ಎಲ್ಲರೂ ಹಚ್ಚುತ್ತಿದ್ದೀವಿ. ಇದೇ ನೋಡಿ, ಈ ಹೂಕೊಂಡನೇ ಬಡ್ ಅಂತ ಆಯಿತು. ಸೊ ಅದು ಸ್ವಲ್ಪ ಡೇಂಜರ್ ಅಂತ ಅನ್ನಿಸ್ತು ನನಗೆ. ಆದರೂ ನಾನು ನನ್ನ ಮಕ್ಕಳನ್ನ ಸ್ವಲ್ಪ ದೂರದಲ್ಲೇ ಇರಪ್ಪ ಅಂತ ಹೇಳಿದೆ. ಬಟ್ ಆದರೂ ಕೂಡ ಅವ್ರಿಗೂ ಎಕ್ಸೈಟ್ಮೆಂಟು ಹೋಗಬೇಕು ಅಂತ. ನನ್ನ ಚಿಕ್ಕ ಮಗ ಸ್ವಲ್ಪ ದೂರದಲ್ಲೇ ಇದ್ದ, ಆದರೆ ನನ್ನ ದೊಡ್ಡ ಮಗನಿಗೆ ಸ್ವಲ್ಪ ಜಾಸ್ತಿ ಓವರ್ ಎಕ್ಸೈಟ್ಮೆಂಟು. ಏನಿದು ಅಂತ. ಅವನು ಕೂಡ ಒಬ್ಬನೇ ಹಚ್ಚೋದು ಬೇಡ ಅಂದ್ಬಿಟ್ಟು ನಾನು ಯಾರ ಕೈಲಾದರೂ ಹಿಡ್ಕೊಂಡು ಹಚ್ಚಪ್ಪ ಅಂತ ಹಚ್ಚಿಸ್ತಾ ಇದ್ದೆ. ಅವನಿಗೂ ತುಂಬ ಎಕ್ಸೈಟ್ಮೆಂಟಲ್ಲಿ ಎಲ್ಲವನ್ನು ಹಚ್ಚಬೇಕು ಅಂತ ಹಚ್ತಾ ಇದ್ದ. ನೋಡಿ ಪಟಾಕಿ, ಅದೇ ನಾವು ಹೇಳಿದ್ವಲ್ಲ 5 ಶಾಟ್ಸೋ 7 ಶಾಟ್ಸೋ ಯಾವುದೋ ಅದೇದು. ಬಟ್ ಅದು ತುಂಬ ಡೇಂಜರ್ ಇದೆ ಈ ಪಟಾಕಿಗಳನ್ನೆಲ್ಲ ಹೊಡಿಯೋದು. ಡಪ್ ಅಂತ ಇತ್ತು. ಸ್ವಲ್ಪ ಭಯ ಕೂಡ ಆಗ್ತಿತ್ತು ನನಗೆ, ಏನಪ್ಪ ಈ ಥರ ಬರ್ತದೆ ಪಟಾಕಿಗಳು ಅಂತ. ಬಟ್ ಆದ್ರೂ ಈ ಪಟಾಕಿನ ಅಷ್ಟು ಎಕ್ಸೈಟಿಂಗ್ ಆಗಿರಲಿಲ್ಲ ನೋಡಿ. ಒಂದೊಂದು ಬಡ್ ಅಂತಿತ್ತು, ಒಂದೊಂದು ಬಡ್ ಅಂತ ಇರಲಿಲ್ಲ. ಐ ಡೋಂಟ್ ನೋ ಏನು ಇದು ಅಂತ. ಎಲ್ಲ ಮೇಲೆ ಹೋಗ್ತಿತ್ತು, ಡಬ್ ಅಂತಿತ್ತು. ಅಥವಾ ನನಗೂ ಸರಿಯಾಗಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಇದನ್ನು. ಯಾಕಂದರೆ ಮೈ ಮೇಲೆಲ್ಲ ಅದು ಅಷ್ಟು ದೂರದಲ್ಲಿ ಅದು ಸೌಂಡ್ ಆದರೂ ಕೂಡ ಅದು ಫ್ಯೂಮ್ಸ್ ಎಲ್ಲ ಮೈ ಮೇಲೆ ಬೀಳ್ತಾಯಿತ್ತು. ಆಮೇಲೆ ಹೊಡಿತಾ ಪಟಾಕಿ ಒಂದ್ಸರಿ ಅದು ಬಿದ್ದುಬಿಡ್ತು, ಸೈಡಿಗೆ ಬಂದುಬಿಡ್ತು. ಸೊ ಅದು ಮನೆ ಒಳಗಡೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ನನಗೆ ಹೆದರ್ಕೊಂಡು ಎಲ್ಲ ಓಡಿದ್ವಿ ಮೇಲಕ್ಕೆ. ಬಟ್ ಆದರೂ ಕೂಡ ಯಾರೇ ದೀಪಾವಳಿ ಹಬ್ಬನ ಆಚರಿಸ್ತಾ ಇದ್ರು ಸ್ವಲ್ಪ ಕೇರ್ಫುಲ್ಲಾಗಿ ಆಚರಿಸಿ. ನನ್ನ ವಾಯ್ಸ್ ಸ್ವಲ್ಪ ಕೋಲ್ಡ್ ಆಗಿದೆ, ಹಾಗಾಗಿ ನನ್ನ ವಾಯ್ಸ್ ಒಂಥರ ಬರ್ತಾ ಇದೆ. ಸೊ ಇವತ್ತಾಗಿತ್ತು ನನ್ನ ದೀಪಾವಳಿಯ ವ್ಲಾಗ್. ಸೊ ಎಲ್ಲರಿಗೆ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಮುಗಿಸ್ತೀನಿ.